अमरगाथे धरणि जाते साध्वी सीते सुचरिते सहनशक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಧ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ. ಯಾವುದು ಕಾಣದ ಶಕ್ತಿ ನಮ್ಮನ್ನು ಇಲ್ಲಿಂದ ಹೋಗುವಂತೆ ಪ್ರೇರೇಪಿಸುತ್ತಿದೆ. ನಾವಿನ್ನು ಬರುತ್ತೇವೆ. ನಿಮಗೆ ಮಂಗಳವಾಗಲಿ. ಸಹೋದರ, ಆ ಮುನಿಗಳು ಈ ಸ್ಥಳವನ್ನು ಬಿಟ್ಟು ಹೋಗುವುದಕ್ಕೆ ಯಾವುದೋ ಪ್ರಬಲವಾದ ಕಾರಣವಿರಬೇಕು. ಏನೇ ಆದರೂ ನಾವಿಲ್ಲಿರುವುದು ಒಳ್ಳೆಯದಲ್ಲ. ಅವನು ಹಿಂತಿರುಗಿ ಬರುವವರೆಗೂ ಕೋಸಲ ದೇಶದ ಯೋಗಕ್ಷೇಮವನ್ನು ಈ ದಿವ್ಯ ಪಾದುಕೆಗಳೇ ನೋಡಿಕೊಳ್ಳುತ್ತದೆ. ದಶಕಂಠ, ಸಹಿಸಲಾಗದ ಯಾತನೆಯಲ್ಲೂ ನನ್ನ ನಾಮಸ್ಮರಣೆ ಮಾಡುತ್ತಿರೋ ನಿನ್ನ ಮೇಲೆ ನನಗೆ ಕನಿಕರ ಉಂಟಾಗಿದೆ. ನಿನ್ನನ್ನು ದೇವ, ದಾನವ, ಮಾನವರೆಲ್ಲರೂ ರಾವಣ ಎಂದು ಕರೆಯುತ್ತಾರೆ. ನೀನಿನ್ನು ನೆಮ್ಮದಿಯಿಂದ ಹೋಗಬಹುದು. ದಶರಥ ಪುತ್ರರೇ, ಜನಕ ಕುಮಾರಿ, ನಿಮಗೆ ಮಂಗಳ ಉಂಟಾಗಲಿ. ಕುಳಿತುಕೊಳ್ಳಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಚಿತ್ರಕೂಟದಿಂದ ಬಂದ ಕೆಲವು ಮುನಿಗಳು ತಮ್ಮ ವಿಷಯವನ್ನು ಹೇಳಿದರು. ತಮ್ಮ ಆಗಮನದಿಂದ ನನಗೆ ಅತೀವ ಸಂತೋಷ ಉಂಟಾಗಿದೆ. ರಾಮಚಂದ್ರ, ನಿನಗಿಷ್ಟ ಬಂದ ಕಾಲ ನೀವು ಇಲ್ಲಿರಬಹುದು. ಮಹರ್ಷಿಗಳೇ, ತಮ್ಮ ಔದಾರ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಇದೊಂದು ದಿನ ತಮ್ಮ ಸನ್ನಿಧಿಯಲ್ಲಿದ್ದು ನಾವು ಹೊರಡಬೇಕೆಂದುಕೊಂಡಿದ್ದೇವೆ. ಸರಿ, ನಿನ್ನ ಇಷ್ಟ ರಾಮಚಂದ್ರ. ನಿನ್ನ ಸತಿ ಕುಟೀರದ ಒಳಗೆ ಹೋಗಿ ಅನಸೂಯೆಯ ಆಶೀರ್ವಾದವನ್ನು ಪಡೆಯಲಿ. ಪತಿವ್ರತೆಯರ ತಲೆಮಣಿಯಾದ ಮಾತೆ ಅನಸೂಯ ದೇವಿಯವರ ದರ್ಶನವೇ ಮಹಾಭಾಗ್ಯ. ದೇವಿ, ನೀನು ಕೂಡಲೇ ಹೋಗಿ ಅನಸೂಯ ದೇವಿಯವರ ಆಶೀರ್ವಾದವನ್ನು ಪಡೆ. ಹಾಗೆ ಆಗಲಿ ಸ್ವಾಮಿ. ಮಹಾಸತಿ ಅನುಸೂಯಾದೇವಿಯವರಿಗೆ ಜನಕನ ಪುತ್ರಿ, ದಶರಥ ಪುತ್ರನ ಅರ್ಧಾಂಗಿ ಸೀತೆಯ ಪ್ರಣಾಮಗಳು. ನಿನಗೆ ಶುಭವಾಗಲಿ. ಹೇಳು ರಾಮಸತಿ, ಕುಳಿತುಕೋ.
ನಿನ್ನ ವಿಷಯವೆಲ್ಲವೂ ನನಗೆ ಗೊತ್ತು. ನಿನ್ನ ಪತಿಯೊಡನೆ ವನವಾಸಕ್ಕೆ ಬಂದಿರುವ ವಿಷಯವೂ ನನಗೆ ತಿಳಿದಿದೆ. ಸಹಧರ್ಮಚಾರಿಣಿಯಾಗಿ ಪತಿಯನ್ನು ಅನುಸರಿಸಿ ನಡೆಯುವುದು ನನ್ನ ಕರ್ತವ್ಯವಲ್ಲವೇ ಮಾತೆ? ಹೌದು ವೈದೇಹಿ. ಪತಿಯು ಅರಮನೆಯಲ್ಲಿಯೇ ಇರಲಿ, ಅರಣ್ಯದಲ್ಲಿಯೇ ಇರಲಿ, ಪುಣ್ಯಾತ್ಮನಾಗಿರಲಿ, ದರಿದ್ರನಾಗಿರಲಿ, ಹೇಗಿದ್ದರೂ ಸತಿಯಾದವಳಿಗೆ ಅವನೇ ಪರಮ ಬಂಧು. ಎಂತಹ ಸಂಕಷ್ಟ ಕಾಲದಲ್ಲೂ ಪತಿಯನ್ನು ಅನುಸರಿಸಿ ನಡೆದವಳಿಗೆ ಶ್ರೇಷ್ಠ ಲೋಕಗಳು ಲಭಿಸುತ್ತವೆ. ಹಾಗೇ ಆಗಲಿ ಮಾತೆ. ಜಗತ್ತಿನ ಎಲ್ಲ ಸ್ತ್ರೀಯರಲ್ಲೂ ಶ್ರೇಷ್ಠರಾಗಿರುವ ಮಹಾಪತಿವ್ರತೆ ಎಂದು ಲೋಕ ಕೀರ್ತಿಸುವ ನಿಮ್ಮ ಮಾತುಗಳನ್ನು ಶಿರಸಾವಹಿಸಿ ನಡೆಸುತ್ತೇನೆ. ಶುಭವಾಗಲಿ. ಪತಿಯ ಧರ್ಮ ಮಾರ್ಗದಲ್ಲಿ ಸಹಭಾಗಿನಿಯಾಗುತ್ತೇನೆ. ಮಗಳೇ, ನಿನ್ನ ಪತಿಯು ದಯಾಪರ, ಜಿತೇಂದ್ರಿಯ, ಧರ್ಮಾತ್ಮ, ಸರ್ವಜನಪ್ರಿಯನೆಂದು ನನಗೆ ಗೊತ್ತು. ರಾಮಚಂದ್ರನ ಗುಣವಿಶೇಷಗಳನ್ನು ಕೇಳಿ ತಿಳಿದಿದ್ದೇನೆ. ಅದೆಲ್ಲವೂ ಸತ್ಯ ಮಾತೆ. ಮಗಳೇ, ಎಷ್ಟೋ ವರ್ಷ ಕಠಿಣ ಸಾಧನೆಗಳಿಂದ ಗಳಿಸಿರುವ ತಪಶಕ್ತಿ ನನ್ನಲ್ಲಿ ಬಹಳವಾಗಿ ಇದೆ. ಆ ತಪಸ್ಸಿನ ಬಲದಿಂದ ನೀನು ಏನೇ ಕೇಳಿದರೂ ಕೊಡುವ ಶಕ್ತಿ ನನ್ನಲ್ಲಿದೆ. ಮಾತೆ, ನಿಮ್ಮ ಆಶೀರ್ವಾದಕ್ಕಿಂತ ಮಿಗಿಲಾದದ್ದು ಬೇರೆ ಏನಿರಲು ಸಾಧ್ಯ? ಅಷ್ಟೇ ನನಗೆ ಸಾಕು. ಸೀತೆ, ನಿನ್ನ ಈ ಸದ್ಗುಣಗಳನ್ನು ಕಂಡು ನನಗೆ ಪರಮ ಸಂತೋಷವಾಗಿದೆ. ಮಗಳೇ, ನನ್ನ ಸಂತೋಷಕ್ಕಾಗಿ ನೀನು ಈ ದಿವ್ಯ ವಸ್ತ್ರಾಭರಣಗಳನ್ನು ಧರಿಸಿ ನಿನ್ನ ಪತಿಯ ಸಾನ್ನಿಧ್ಯಕ್ಕೆ ಹೋಗಿ ಬರಬೇಕು. ಹಾಗೇ ಆಗಲಿ ಮಾತೆ. ಓಂ ಅಗ್ನಿಯೇ ನಮಃ ಇದಂ ನಮಃ. ಓಂ ನಾರಾಯಣಾಯ ನಮಃ ಇದಂ ನಮಃ. ಓಂ ಲಕ್ಷ್ಮೀನಾರಾಯಣಾಯ ಇದಂ ನಮಃ. ಸೀತೆ, ಇದೇನಿದು? ನಾವು ಅರಮನೆಯಲ್ಲಿರುವೆವೋ ಅಥವಾ ಮಹರ್ಷಿಗಳ ಕುಟೀರದಲ್ಲಿರುವೆವೋ? ಇಷ್ಟೊಂದು ಆಭರಣ, ವಸ್ತ್ರಗಳು. ಸ್ವಾಮಿ, ಮಾತೆ ಅನುಸೂಯಾದೇವಿಯವರು ಇವನ್ನು ಕೊಟ್ಟು ತೊಟ್ಟುಕೊಳ್ಳುವಂತೆ ಹೇಳಿದರು. ನಾನಾಗಿ ಬಯಸಿ ಧರಿಸಿದ್ದಲ್ಲ. ಜಾನಕಿ, ಮಹಾಸತಿ ಅನುಸೂಯ ದೇವಿಯವರ ಕೃಪೆಗೆ ಪಾತ್ರಳಾದ ನೀನೇ ಭಾಗ್ಯಶಾಲಿ. ಸರ್ವರಿಗೂ ಮಿಡಿಯುವ ಅವರ ಮಾತೃ ಹೃದಯಕ್ಕೆ ನನ್ನ ನಮಸ್ಕಾರಗಳು. ನಿಜ ಸ್ವಾಮಿ, ಅವರು ಲೋಕಮಾತೆ. ಈ ಅರಣ್ಯವಾಸದಲ್ಲಿ ಅವರ ಮಾತೃವಾತ್ಸಲ್ಯ ನಮ್ಮನ್ನು ಸದಾ ಕಾಯುತ್ತದೆ. ಸೀತೆ, ನಾವಿಲ್ಲಿರುವವರೆಗೂ ಮಾತೆಯವರು ಏನೇ ಹೇಳಿದರೂ ಅದನ್ನು ವಿಧೇಯತೆಯಿಂದ ಪಾಲಿಸು. ಅದಕ್ಕಿಂತ ಸಂತೋಷದ ಕರ್ತವ್ಯ ಬೇರೆ ಏನಿದೆ ಸ್ವಾಮಿ? ನಾನು ಶ್ರೀರಾಮಚಂದ್ರನ ಪ್ರತಿನಿಧಿಯಾಗಿ ಆಳುತ್ತಿದ್ದೇನೆ. ರಾಮನ ಸಾಮರ್ಥ್ಯವಿಲ್ಲದ ನನ್ನ ತಪ್ಪುಗಳನ್ನು ಮನ್ನಿಸಬೇಕು. ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ವಿವೇಕ ಮತ್ತು ವಿವೇಚನೆಗಳನ್ನು ನೀಡಿ
ಅನುಗ್ರಹಿಸಬೇಕು. ಮುನೀಂದ್ರ, ಒಂದು ರಾತ್ರಿ ನಮಗೆ ಆಶ್ರಯ ನೀಡಿ ನಮಗೆ ಆತಿಥ್ಯವನ್ನು ನೀಡಿದಿರಿ. ಅದರ ಜೊತೆಗೆ ಅಮೃತ ಸಮಾನವಾದ ನಿಮ್ಮ ಉಪದೇಶದಿಂದ ನಾನು ಕೃತಜ್ಞನಾಗಿದ್ದೇನೆ. ಈಗ ನಾವು ಅರಣ್ಯವನ್ನು ಪ್ರವೇಶಿಸುತ್ತೇವೆ. ನಮಗೆ ದಯಮಾಡಿ ಅಪ್ಪಣೆಯನ್ನು ಕೊಡಿ. ವತ್ಸ ರಾಮಚಂದ್ರ, ನೀನು ನಿನ್ನ ಸತಿ ಸೋದರನ ಜೊತೆ ಒಂದು ದಿನದ ಮಟ್ಟಿಗೆ ನಮ್ಮಲ್ಲಿ ಕಳೆದಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಈ ವೃದ್ಧಾಪ್ಯದಲ್ಲಿ ನಿಮ್ಮಂತಹ ಸಜ್ಜನರ ಸಹವಾಸ ಲಭಿಸಿದ್ದು ನಮಗೆ ಆನಂದವನ್ನುಂಟು ಮಾಡಿದೆ ಮಗು. ಮಾತೆ, ತಮ್ಮಂತ ಮಹಿಮರ ಪವಿತ್ರ ಸನ್ನಿಧಿಯಲ್ಲಿ ಕಳೆದ ಸಮಯ ನಮ್ಮೆಲ್ಲರ ಬದುಕಿನ ಮಹಾಭಾಗ್ಯ. ರಾಘವ, ಈ ಅರಣ್ಯದಲ್ಲಿ ರಾಕ್ಷಸರು ತುಂಬಿದ್ದಾರೆ. ಅವರೊಂದಿಗೆ ಕ್ರೂರ ಮೃಗಗಳೂ ಇವೆ. ಅದರಿಂದ ತಪಸ್ವಿಗಳಿಗೆ ಉಪಟಳವಾಗುತ್ತಿದೆ. ಅದನ್ನು ನೀನೇ ನಿವಾರಿಸಬೇಕು. ಸಾತ್ವಿಕರಿಗೆ ರಕ್ಷಣೆ ನೀಡಬೇಕು. ಮುನೀಂದ್ರ, ಹಾಗೆ ಆಗಲಿ. ಅದು ನನ್ನ ಕರ್ತವ್ಯ. ಈಗ ನಮಗೆ ಅನುಮತಿ ನೀಡಿ. ನಿಮಗೆ ಮಂಗಳ ಉಂಟಾಗಲಿ. ಸಹೋದರ, ಈಗ ನಾವು ಯಾರ ಆಶ್ರಮದತ್ತ ಹೊರಟಿದ್ದೇವೆ? ಇಲ್ಲಿ ಹತ್ತಿರದಲ್ಲಿ ಯಾವುದೋ ಋಷಾಶ್ರಮವಿರುವಂತೆ ಕಾಣುತ್ತಿದೆ. ಲಕ್ಷ್ಮಣ, ಅತ್ರಿ ಮಹರ್ಷಿಗಳು ಹೇಳಿದಂತೆ ಈ ದಂಡಕಾರಣ್ಯದಲ್ಲಿ ಹಲವರು ತಪಸ್ವಿಗಳಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಹಲವರು ರಕ್ಕಸರು ಇದ್ದಾರೆ. ನಾವು ನಮ್ಮ ಪರ್ಣಕುಟೀರದಲ್ಲಿ ವಾಸ ಮಾಡುತ್ತಾ ಋಷಿಗಳ ಸಹವಾಸದಲ್ಲಿ ಪ್ರಶಾಂತವಾಗಿ ಕಾಲ ಕಳೆಯಬೇಕು. ಈ ಕಾಲು ದಾರಿಯಲ್ಲಿ ಯಾರಾದರೂ ತಪಸ್ವಿಗಳು ಬಂದರೆ ಹತ್ತಿರದಲ್ಲಿ ಯಾರ ಆಶ್ರಮವಿದೆ ಎಂದು ತಿಳಿಯಬಹುದು. ಒಂದು ವೇಳೆ ಯಾರಾದರೂ ರಾಕ್ಷಸರು ಎದುರಾದರೆ? ನೀನು ಹೆದರಬೇಡ ಸೀತೆ. ನಮ್ಮ ಈ ಬಿಲ್ಲು ಬಾಣಗಳಿರುವಾಗ ಯಾವ ರಾಕ್ಷಸನೂ ನಮಗೆ ಏನು ಮಾಡಲು ಸಾಧ್ಯವಿಲ್ಲ. ಸಹೋದರ, ಯಾರೋ ತಪಸ್ವಿಗಳು ಇತ್ತ ಕಡೆಯೇ ಬರುತ್ತಿದ್ದಾರೆ. ತಪೋಧನರೇ, ರವಿಕುಲ ಸಂಜಾತ ದಶರಥ ಪುತ್ರ ರಾಮ ತನ್ನ ಪತ್ನಿ ಹಾಗೂ ಸೋದರನೊಂದಿಗೆ ನಿಮಗೆ ವಂದಿಸುತ್ತಾನೆ. ಕೀರ್ತಿಶಾಲಿಯಾಗು ರಾಮಚಂದ್ರ. ರಾಮಚಂದ್ರ, ನೀವು ಅತ್ರಿ ಮಹರ್ಷಿಗಳ ಆಶ್ರಮದಲ್ಲಿರುವುದನ್ನು ಕೇಳಿ ನಿಮ್ಮನ್ನು ನೋಡಲೆಂದು ಇಲ್ಲಿಗೆ ಬರುತ್ತಿದ್ದೆ. ಅದು ನಮ್ಮ ಭಾಗ್ಯ. ತಮ್ಮಂಥ ಋಷಿಗಳ ಸಂದರ್ಶನವೇ ಈ ವನವಾಸವನ್ನು ಸಹನೀಯವಾಗಿಸುತ್ತದೆ. ರಾಮಚಂದ್ರ, ನೀನು ಧರ್ಮದ ರಕ್ಷಕ. ಅರಣ್ಯದಲ್ಲಿದ್ದರೂ ಇಲ್ಲಿರುವ ಮುನಿಜನಗಳ ಭಯ ನಿವಾರಕನೆಂಬುದು ನಮಗೆ ಗೊತ್ತಿದೆ. ರಾಮಚಂದ್ರ, ರಾಜನಾದವನಲ್ಲಿ ಸುರಪತಿಯಾದ ದೇವೇಂದ್ರನ 4ನೇ ಒಂದಂಶವು ಇರುತ್ತದೆ ಎಂದು ಜ್ಞಾನಿಗಳು ಹೇಳಿದ್ದಾರೆ. ನೀನು ಈಗ ಅಯೋಧ್ಯೆಯಲ್ಲಿಲ್ಲದಿದ್ದರೂ ಈ ಅರಣ್ಯದ ರಾಜನೇ ಆಗಿದ್ದೀ. ನಿನ್ನ ರಕ್ಷಣೆ ಈ ಅರಣ್ಯದ ತಪಸ್ವಿಗಳಿಗೆ ಅಗತ್ಯವಾಗಿದೆ. ನೀವು ನಿಶ್ಚಿಂತರಾಗಿರಿ ಪೂಜ್ಯರೇ. ನಿಮಗೆ ಯಾವ ತೊಂದರೆಯೂ ಆಗದಂತೆ ನಾವು ನಿಮ್ಮ ರಕ್ಷಣೆಗೆ ನಿಲ್ಲುತ್ತೆ. ಹೌದು ಪೂಜ್ಯರೇ, ತಮ್ಮಂಥ ಸಾತ್ವಿಕರ ಸಂರಕ್ಷಣೆ ನಮ್ಮ ಪರಮ ಪವಿತ್ರವಾದ ಕರ್ತವ್ಯ. ಪೂಜ್ಯರೇ, ನನಗೊಂದು ಸಂದೇಹ. ಶಾಪಾನುಗ್ರಹ ಶಕ್ತಿಯುಳ್ಳ ನೀವು ಸ್ವಯಂ ರಕ್ಷಣೆ ಮಾಡಿಕೊಳ್ಳಬಹುದಲ್ಲವೇ? ಲಕ್ಷ್ಮಣ, ನಿನ್ನ ಪ್ರಶ್ನೆ ಸಮಂಜಸವಾಗಿದೆ. ಆದರೆ
ಇಂದ್ರಿಯ ನಿಗ್ರಹ ಮಾಡಿಕೊಂಡು ಗಳಿಸಿದ ತಪಸ್ಸಿನ ಶಕ್ತಿಯನ್ನು ಲೋಕ ಕಲ್ಯಾಣಕ್ಕಾಗಿ ಕಾಯ್ದಿಟ್ಟುಕೊಳ್ಳಬೇಕು. ಅದನ್ನು ರಕ್ಕಸರ ದಂಡನೆಗೆ ವಿನಿಯೋಗಿಸುವುದು ಸೂಕ್ತವಲ್ಲ, ಅಲ್ಲವೇ? ಹೌದು ಪೂಜ್ಯರೇ, ಇದು ಕ್ಷತ್ರಿಯರಾದ ನಮ್ಮ ಕರ್ತವ್ಯ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ರವಿಕುಲದವರ ಆದರ್ಶ. ಇಷ್ಟು ಸಾಕು ರಾಮಚಂದ್ರ. ನಿನ್ನ ಆಶ್ವಾಸನೆಯಿಂದ ದಂಡಕಾರಣ್ಯದ ತಪಸ್ವಿಗಳೆಲ್ಲ ನೆಮ್ಮದಿಯಿಂದ ಉಸಿರು ಬಿಡುತ್ತಾರೆ. ದುಷ್ಟ ರಾಕ್ಷಸರ ಭಯವಿಲ್ಲದೆ ನಾವೆಲ್ಲರೂ ನಮ್ಮ ಯಜ್ಞ ಕಾರ್ಯಗಳಲ್ಲಿ ನಿಶ್ಚಿಂತೆಯಿಂದ ತೊಡಗಬಹುದು. ಮುನಿಗಳೇ, ಹತ್ತಿರದಲ್ಲಿ ಯಾರದೋ ಆಶ್ರಮವಿದ್ದಂತಿದೆ. ಅದು ಯಾರದೆಂದು ದಯಮಾಡಿ ತಿಳಿಸುತ್ತೀರಾ? ನೀವು ಈ ದಾರಿಯಲ್ಲಿ ಹೋದರೆ ಶರಭಂಗರ ಆಶ್ರಮ ಸಿಗುತ್ತದೆ. ಅಲ್ಲಿ ನೀವು ಅವರನ್ನು ಕಾಣಬಹುದು. ಖಂಡಿತವಾಗಿ ನಾವು ಶರಭಂಗ ಮುನಿಗಳ ದರ್ಶನವನ್ನು ಪಡೆಯುತ್ತೇವೆ. ನಾವಿನ್ನು ಹೊರಡುತ್ತೇವೆ. ರಾಮಚಂದ್ರ. ವಾಸನೆ, ಮಧುರವಾದ ವಾಸನೆ, ನನಗೆ ಪ್ರಿಯವಾದ ಮನುಷ್ಯರ ವಾಸನೆ. ಯಾರೋ ಮನುಷ್ಯರು ಇತ್ತ ಕಡೆಯಲ್ಲೇ ಬರುತ್ತಿದ್ದಾರೆ. ನನ್ನ ಆಸೆಯು ತೀವ್ರವಾಗುತ್ತಿದೆ. ನಾಲಿಗೆ ನೀರೂರುತ್ತಿದೆ. ರುಚಿಕರವಾದ ಆಹಾರ ತಾನಾಗಿಯೇ ನನ್ನ ಬಳಿಗೆ ಬರುತ್ತಿದೆ. ಇದಲ್ಲವೇ ನನ್ನ ಅದೃಷ್ಟ? ಇದಲ್ಲವೇ ಶುಭ ದಿನ? ಸುಖ ಭೋಜನದ ನಿರೀಕ್ಷೆಯಲ್ಲಿ ನನ್ನ ಹೊಟ್ಟೆಯು ಆಸೆಯಿಂದ ಹಾಹಾಕಾರ ಮಾಡುತ್ತಿದೆ. ಹೋಗುತ್ತೇನೆ, ಅಲ್ಲಿಗೆ ಹೋಗುತ್ತೇನೆ. ಆ ಮಾನವರನ್ನು ಕೊಂದು ತಿಂದು ನನ್ನ ಹಸಿವನ್ನು ತೃಪ್ತಿಪಡಿಸುತ್ತೇನೆ. ಈ ಕಡೆಯಿಂದಲೇ ವಾಸನೆ, ಈ ಕಡೆಯಿಂದಲೇ ಹತ್ತಲೇ ಹೋಗುತ್ತೇನೆ. ನನಗೆ ಬೆದರಿಕೆ ಹಾಕುತ್ತಿರುವ ನರಮಾನವರೇ, ನನ್ನಿಂದ ನಿಮ್ಮ ಪ್ರಾಣ ರಕ್ಷಣೆ ಮಾಡಲು ಇಲ್ಲಿ ಯಾರೂ ಇಲ್ಲ. ಸಾಯಲು ಸಿದ್ಧರಾಗಿ.
ಸ್ವಾಮಿ, ಈ ದುರ್ಗಮವಾದ ಅರಣ್ಯದಲ್ಲಿ ನನ್ನನ್ನು ರಕ್ಷಿಸುವವರು ಯಾರು? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ